Hey everyone, welcome back to my channel. Today I am going to show in this vlog that ನಮ್ಮೂರಲ್ಲಿ ಎವ್ರಿ ಅಮಾವಾಸ್ಯೆ ಕತ್ಲೆಗೂ ನಾವು ತಿಂಡಿ ಮಾಡಿಬಿಟ್ಟು ಪ್ರಸಾದ ಹಾಕ್ತೀವಿ, ಹಂಚ್ತೀವಿ. ಎವ್ರಿ 1 ಮಂತ್ ಬೇರೆಯವ್ರ ಮನೆಗೆ ಶಿಫ್ಟ್ ಆಗ್ತಾ ಹೋಗುತ್ತೆ ಪೂಜೆ. ಸೊ ಎಂಡ್ ಆಫ್ ದ ಡೇ ಪೂಜೆ ಬಂದ್ಬಿಟ್ಟು ಅಮಾವಾಸ್ಯೆ ದಿನ ಇರುತ್ತೆ. ಸೊ ಅವತ್ತು ಎಂಡ್ ಆಫ್ ದ ಡೇ ಬಂದ್ಬಿಟ್ಟು ಊಟ ಹಾಕ್ತೀವಿ. ಮೀನ್ಸ್ ನೈಟ್ ಟೈಮಲ್ಲಿ ಪ್ರಸಾದ ಹಾಕ್ತೀವಿ ಪೂಜೆ ಮಾಡಿಬಿಟ್ಟು. ಸೊ ಈ ಸರ್ತಿ ನಮ್ಮನೆಗೆ ಬಂದಿರೋದ್ರಿಂದ ನಮ್ಮನೇಲಿ ಚಿತ್ರಾನ್ನ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಚಿತ್ರಾನ್ನ ಅಲಾಂಗ್ ವಿತ್ ನಮ್ಮಪ್ಪಂಗೆ ಲಾಸ್ಟ್ ಟೈಮ್ ಪೂಜೆ ಬಂದಾಗಲೇ ಬಜ್ಜಿ ಮಾಡಬೇಕು ಅಂತ ತುಂಬ ಆಸೆ ಇತ್ತಂತೆ. ಸೊ ಈ ಸರ್ತಿ ಬಜ್ಜಿ ಮಾಡಬೇಕು ಅಂತ ಬಜ್ಜಿ ಮತ್ತು ಚಿತ್ರಾನ್ನ. ಸೊ ಅದೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಬನ್ನಿ ನೋಡೋಣ. ಆಲ್ರೆಡಿ ವೆಜಿಟೇಬಲ್ಸ್ ಏನೇನು ಬೇಕೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ವಿ. ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಚಿಲ್ಲಿನ ಚಾಪ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ವಿ. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ತೀವಿ ನಮ್ಮ ಸೈಡಲ್ಲಿ, ಅದು. ಆಮೇಲೆ ಸ್ವಲ್ಪ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ವಿ. ಸೊ ಇದೆಲ್ಲ ನಾನು ಒಬ್ಬಳೇ ಅಲ್ಲ, ನಮ್ಮೂರಲ್ಲಿ ಹುಡುಗರೆಲ್ಲ ಬಂದುಬಿಟ್ಟು ಎಲ್ಲರೂ ಸೇರಿ ಎಲ್ಲ ಚಾಪ್ ಮಾಡಿ ಹೆಚ್ಚಿಟ್ಟು ಹೋದ್ರು. ಆಮೇಲೆ ಭಟ್ರು ಬಂದುಬಿಟ್ಟು ಅವರು ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜು. ಆಲ್ಮೋಸ್ಟ್ ಒಂದು 2:30, 3 o'clock ಸ್ಟಾರ್ಟ್ ಮಾಡಿದ್ವಿ ಚಾಪ್ ಮಾಡಲಿಕ್ಕೆ. ಅದು ಆನಿಯನ್ದೆಲ್ಲ ಪೀಲೆಲ್ಲ ತೆಗೆದು ಅದೆಲ್ಲ ಮಾಡೋಕ್ಕೆ. ಸೊ ಭಟ್ರು ಬಂದುಬಿಟ್ಟು ಗಿರೀಶಣ್ಣ ಒಡೆರಳ್ಳಿಯಿಂದ ಗಿರೀಶಣ್ಣ ಸ್ಟಾರ್ಟ್ ಮಾಡ್ತು ಅಡುಗೆ ಮಾಡಲಿಕ್ಕೆ ಬಂದುಬಿಟ್ಟು. ಸೊ ಪಕ್ಕದಲ್ಲಿ ರೈಸ್ ಇಟ್ಟಿದ್ದಾರೆ. ಸೊ ಹಂಗೆ ಪ್ಯಾರ್ಲಲ್ಲಾಗೆ ಚಿತ್ರಾನ್ನ ಗೊಜ್ಜನ್ನ ಮಾಡ್ತಾಯಿದ್ದಾರೆ. ಚಿತ್ರಾನ್ನ ಮಾಡಕ್ಕೆ ಇವ್ರು ಬರೋದು ಕಷ್ಟ, ಒಬ್ಬಟ್ಟು ಮಾಡಕ್ ಬರ್ತಾರೆ. ಹಂಗಂದ್ರೆ ವಿಡಿಯೋ ಮಾಡ್ತೀನಿ ಫೋಟೋಲ್. ಮೆಣಸಿನಕಾಯಿ ಹೆಚ್ಚಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ದಿಲ್ಲ, ನಂಗೆ ಮರ್ತೋಯ್ತು. ನೋಡ ಹರೀಶಣ್ಣ ಫ್ರೀಯಾಗಿ ಸ್ಪಾನ್ಸರ್ ಮಾಡ್ತಾರೆ. ನೇಪಿಯರ್ ರೋಡ್ ಸೈಡ್ ಆಗಿ ಐತೆ ಕೆಂಪಕಟ್ಟಿ. ಎಲ್ಲಿತ್ತಣ್ಣ? ರೋಡ್ ಸೈಡ್ ಕೆಂಪಕಟ್ಟಿ ಇದೆ. ನೀನ್ ಕಲರ್ ಹೊಡಸ್ತೀನಿ ನೀನು. ನೀನ್ ನಡಿ, ಅವ್ರು ಬರ್ತಾರೆ.
ರೇಟ್ ಹೆಂಗಿತ್ತ ಪ್ರತಿ ತಪ್ಪೆ ಮಾಡ್ಬೇಡ ಮತ್ತೆ ಒಂದು ಎರಡು ಹಾಂ 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 ಹೆಂಗೈತೆ ಹರೀಶ? ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ and subscribe my channel. Tata, bye bye.